ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅವ್ರೇನೂ ಮಾಡಲ್ಲ. ಮೊದಲು ಮನೆಗೆ ಹೋಗೋಣ ಬನ್ನಿ. ಕೊನೆಗೂ ಆ ಭೀಮನ್ನ ಬಂದ್ಸೇ ಬಿಟ್ಟಿದ್ದಾರೆ. ಈಗ ಅವನು ಅಲ್ಲೇ ಬಿದ್ದಿರ್ಬೇಕು. ಈಗ ಇನ್ನೊಂದು ಸಾಬೀತಾದ್ರಾಯ್ತು, ಜೀಜಾಬಾಯಿ ಹುಚ್ಚಿ ಅಲ್ಲ, ಹುಚ್ಚಿ ಥರ ನಾಟಕ ಆಡ್ತಿದ್ದಾಳೆ ಅಂತ. ಅಲ್ಲಿಗೆ ಆಟ ಮುಗಿಯುತ್ತೆ. ಅದು ಆಗುತ್ತೆ ಮಕ್ಕಳ, ಖಂಡಿತ ಆಗುತ್ತೆ. ಆದ್ರೆ ಸ್ವಲ್ಪ ತಾಳ್ಮೆಯಿಂದಿರ್ಬೇಕು. ಯಾವತ್ತಿದ್ರು ಗೆಲುವು ನಮ್ದೆ. ನೀವೇ ಕೇಳಿಸ್ಕೊಂಡ್ರಲ್ಲ ಸಯ್ಯಾಜಿ ಮಹಾರಾಜರ ಮಂತ್ರಿಗಳು ಹೇಳಿದ್ದನ್ನ. ರಾಮ್ಜಿ ತಪ್ಪಿತಸ್ಥ ಅಂತ ಗೊತ್ತಾದ್ರೆ ನೇಣು ಕಂಬ ಏರ್ಸೋದ್ ಪಕ್ಕ ಅಂತ. ಇದಕ್ಕಿಂತ ಒಳ್ಳೆ ಸುದ್ದಿ ಬೇಕಾ? ಜೀವನ ಪೂರ್ತಿ ಭೀಮರಾವ್ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ದ. ಆದ್ರೆ ಈಗ ಅವ್ರ ಅಪ್ಪ ಇವತ್ತು ಸುಳ್ಳು ಹೇಳಿದ್ದಕ್ಕೆ ಶಿಕ್ಷೆಗೆ ಗುರಿ ಆಗ್ತಿದ್ದಾನೆ. ಅಷ್ಟೇ ಅಲ್ಲಪ್ಪ, ನಾವು ಬೇಕಾದ್ರೆ ರಾಮ್ಜಿ ಮದ್ವೆಗೆ ಹೋಗಿ ಬರೋಣ. ಒಂಥರ ಚೆನ್ನಾಗಿರುತ್ತೆ. ಖಂಡಿತ, ಅದು ಒಂದ್ ರೀತಿ ಸರಿನೇ, ಒಂದ್ ರೀತಿ ಚೆನ್ನಾಗಿರುತ್ತೆ. ಆದ್ರೆ ಇದಕ್ಕೆ ನಾವು ಇನ್ನೊಂದಷ್ಟು ಉಪ್ಪು ಖಾರ ಹಾಕ್ಬೇಕು. ರಾಮ್ಜಿ ಮದ್ವೆಗೆ ಹೋಗೋದಕ್ಕೆ ಮುಂಚೆ ಸಯ್ಯಾಜಿ ಮಹಾರಾಜರ ಮಂತ್ರಿಗಳ ಹತ್ರ ಹೋಗೋಣ. ಸ್ವಲ್ಪ ಮಸಾಲೆ ನಡೀರಿ. ಇವತ್ತು ಮತ್ತೆ ಇವ್ರ ಜೊತೆ ಮದುವೆ ಆಗ್ತಾ ಇದ್ದೀನಿ. ನಾನು ವಧು ಆಗ್ತಾ ಇದ್ದೀನಿ. ಮದುವೆ ಮಾಡ್ಕೊಂಡು ಬಂದಾಗ ಆ ಭೀಮನಿಂದ ನನ್ನ ಆಸೆ ಎಲ್ಲ ಹಾಳಾಗೋಗಿತ್ತು. ಆದ್ರೆ ಇವತ್ತು ನನ್ನ ಎಲ್ಲ ಕನಸು ನನಸಾಗ್ತಿದೆ. ಇವರು ಆದಷ್ಟು ಬೇಗ ಬಂದ್ರೆ ಸಾಕು. ಅದು ಭೀಮ ಇಲ್ದೆ. ಭೀಮ ಬಂದಿಲ್ಲ. ನಾನೊಬ್ಬನೇ ಬಂದಿದ್ದೀನಿ. ಹೇಳು, ಏನ್ ಮಾಡಬೇಕು? ಬಟ್ಟೆ ಬದಲಾಯಿಸ್ಬೇಕಾ? ಇಲ್ಲ ಪೌಡರ್ ಹಾಕೋಬೇಕಾ? ಇಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಾ? ಇಲ್ಲ ಸ್ನಾನ ಮಾಡಿಕೊಂಡು ಸಿದ್ಧ ಆಗ್ಬೇಕಾ? ಹೇಳು, ಏನು ಮಾಡಬೇಕು? ನಾನು ಹೇಳ್ದಂಗೆ ಮಾಡ್ತೀರಾ ನೀವು? ಮಾಡದೆ ಬೇರೆ ವಿಧಿನೇ ಇಲ್ಲ. ಏನಿದೆ ನನ್ನ ಹತ್ರ? ಹೇಳು, ಏನು ಮಾಡಬೇಕು ನಾನು? ಏನು ಕಣ್ಕಂಡು ಬಿಟ್ಕೊಂಡು ನೋಡ್ತಿದ್ದೀರಾ? ತಪ್ಕೊಳ್ಳಿ ನನ್ನನ್ನ. ನಾನು ತಪ್ಕೊಳ್ಳಿಲ್ಲ ಅಂತಂದ್ರೆ ನೀನು ಒಟ್ಟಾರ ಜನನ ಸೇರಿಸ್ತೀಯಾ? ಅವ್ರ ಹತ್ರ ಹೇಳ್ತೀಯಾ ನೀನು ಹುಚ್ಚಿ ಅಲ್ಲ ಅಂತ. ಆಮೇಲೆ ಭೀಮ ಓಡೋದಾಗೆ ಹೊರಟೋಗ್ತಾನೆ. ಇದೇ ತಾನೇ ಹೇಳೋದು ನೀನು? ಸರಿಯಾಗಿ ಹೇಳಿದ್ರಿ ನೀವು. ಈಗ ತಪ್ಕೊಳ್ಳಿ ನನ್ನನ್ನ. ನಮ್ದಿನ್ನೂ ಮದ್ವೆನೇ ಆಗಿಲ್ಲ, ಆಗ್ಲೇ ತಪ್ಕೊಳಕ್ ಬಂದ್ರ ನನ್ನನ್ನ?
ಹೇ ಮುದುಕಿ, ಕೇಳ್ಕೊಂಡ್ ಬರ್ಬೇಕು ತಾನೇ ಒಳಗೆ. ಹೇ ಮುದುಕಿ, ಆ ಮನುಷ್ಯ ನಿನ್ಗೇನಾಗ್ಬೇಕು? ಇವರು ನನಗೆ ಅಣ್ಣ ಆಗ್ಬೇಕು. ಅಣ್ಣನಾ? ನೋಡಿದ್ಯಾ ಮದ್ವೆಗ್ ಮುಂಚೆನೆ ನನ್ನನ್ನ ಹೇಗ್ ತಪ್ಕೊಳಕ್ ಬಂದ್ರು ಅಂತ. ಆದ್ರೂ ನಂಗೆ ತುಂಬಾ ಇಷ್ಟ ಆಯ್ತು. ತಾಳಿ ಕಟ್ಟಿದಾರೋ ಇಲ್ಲ ಆಮೇಲೆ ಕಟ್ತಾರೋ, ಅವ್ರು ನನ್ನನ್ನು ತಪ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಅದಿರ್ಲಿ ಭೀಮ್ರಾವ್, ಒಂದು ವಿಷಯ ಹೇಳು. ಈ ಜೀಜಾಬಾಯಿ ನಿಜವಾಗ್ಲೂ ಹುಚ್ಚಿನ ಅಥವಾ ನಿಮ್ಮಪ್ಪನೇ ಬೇಕು ಅಂತ ನಾಟಕ ಆಡಿಸಿ ನೀನು ವಡೋದ್ರಾಗ ಹೋಗದೇ ಇರೋ ಥರ ಮಾಡ್ತಿದ್ದಾರ? ನೋಡಿ, ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಅದಕ್ಕೆ ನಾನು ಸಂಪೂರ್ಣ ವಿಶ್ವಾಸದಿಂದ ಹೇಳೋದಕ್ಕಂತೂ ಆಗಲ್ಲ ಜೀಜಾಬಾಯಿ ಅವರು ನಿಜವಾಗ್ಲೂ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೋ ಇಲ್ವೋ ಅಂತ. ಆದರೆ ಒಂದಂತೂ ನಾನು ವಿಶ್ವಾಸದಿಂದ ಹೇಳಬಲ್ಲೆ, ನಮ್ಮಪ್ಪ ಹೀಗೆಲ್ಲ ಕುತಂತ್ರ ಮಾಡುವಂಥ ವ್ಯಕ್ತಿಯಲ್ಲ. ನಾನು ವಡೋದರಾಗ ಹೋಗದೆ ಇರಲಿ ಅಂತ. ನಂಗೆ ಯಾಕೋ ಹಾಗೆ ಅನ್ನಿಸ್ತಿಲ್ಲ. ಇಲ್ಲ ಭೀಮ್ರಾವ್, ನಂಗೆ ಯಾಕೋ ಹಂಗೆ ಅನ್ನಿಸ್ತಿಲ್ಲ. ನೋಡಿ ಸರ್, ನಾನು ಮತ್ತೊಮ್ಮೆ ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ. ನನ್ನ ಹೀಗೆ ಬಂದಿಯಾಗಿ ಇಟ್ಕೊಂಡು ನಿಮ್ಗೇನು ಪ್ರಯೋಜನ ಹೇಳಿ? ಹೋಗೋದಕ್ಕೆ ಬಿಡಿ. ನನ್ನ ಮನೆಯವ್ರನ್ನ ಬಿಟ್ಟಿರಕ್ಕೆ ಸಾಧ್ಯ ಇಲ್ಲ ನನಗೀಗ. ಇಲ್ಲ, ನಿನ್ನ ನಾವು ಬಿಡಲ್ಲ ಭೀಮ್ರಾವ್. ಅಯ್ಯೋ, ಏನ್ ಮಾಡ್ತಿದ್ದೀರಾ ಸಾಹೇಬ್ರೆ? ಇದು ಪಾಪ, ತುಂಬಾ ದೊಡ್ಡ ಪಾಪ. ನನ್ಗನ್ಸ್ತು ನೀವು ಗೊತ್ತಿಲ್ಲದೆ ಏನಾದ್ರೂ ತಪ್ಪು ಮಾಡ್ಬಿಡ್ತೀರಾ ಅಂತ. ಅದಕ್ಕೆ ಅಪ್ನೆ ಕೇಳದೆ ಒಳಗೆ. ಪಾಪ? ಯಾವ ಪಾಪ ಸಾಹೇಬ್ರೆ? ತಂದೆ ಮದುವೆ ಇವತ್ತಿದೆ. ನೀವು ನೋಡಿದ್ರೆ ಅವನ್ ತಂದೆ ಮದುವೆಗೆ ಅವನನ್ನ ಹೋಗೋಕೆ ಬಿಡ್ತಿಲ್ವಲ್ಲ ಸಾಹೇಬ್ರೆ. ಅಂದ್ರೆ ಗೊತ್ತಿಲ್ಲದೆ ನೀವು ದೊಡ್ಡ ಪಾಪ ಮಾಡ್ತಿದ್ದೀರಲ್ವಾ? ಯಾರಪ್ಪನ ಮದುವೆ ಆಗ್ತಿದೆ? ಏ ಭೀಮ್ರಾವ್, ಹೇಳಪ್ಪ. ನಿಮ್ ತಂದೆ ರಾಮ್ಜಿದು ಇನ್ನೊಂದ್ಸಲ ಮದುವೆ ಆಗ್ತಿದೆ, ಹೇಳು. ಹೌದಾ? ಅದಕ್ಕೆ ರಾಮ್ಜಿ ಮಗನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ ತನ್ನ ಮದುವೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇವಾಗ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಸಾಹೇಬ್ರೆ. ತನ್ನ ಮಗ ತನ್ನ ಮದುವೆಯಲ್ಲಿ ಇರಬೇಕು ಅಂತ ರಾಮ್ಜಿಗೆ ಇಷ್ಟ ಇರಲ್ವಾ? ಅವನ ಮಗನು ಅವನ ಮದುವೆಯಲ್ಲಿ ಇರಬೇಕು ಅಂತ ನನ್ಗನ್ಸೋದಿಷ್ಟೇ ಸಾಹೇಬ್ರೆ. ಈ ಭೀಮ್ರಾವ್ನ ಕರ್ಕೊಂಡು ನೀವು ಹೋಗಿ ರಾಮ್ಜಿ ಮದುವೆ ನೋಡೋದಕ್ಕೆ. ಹಾ ಹೋಗೋಣ, ನಾವು ಮದುವೆ ನೋಡೋಣ. ತನ್ನ ಮಗನೇ ತಂದೆ ಮದುವೆ ಆಗೋದನ್ನ ಇನ್ನೊಂದ್ಸಲ ನೋಡ್ಲಿ. ಮರ್ಯಾದೆಯಿಂದ ಮಾತಾಡಿ ಸರ್. ನಿಮ್ಮ ಕೆಲಸ, ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ. ವ್ಯವಸ್ಥೆನ ಸರಿಯಾದ ದಿಕ್ಕಿನತ್ತ ಕರ್ಕೊಂಡು ಹೋಗೋದು, ಇನ್ನೊಬ್ಬರ ವೈಯಕ್ತಿಕ ಜೀವನನ ಆಡ್ಕೊಳ್ಳೋದಲ್ಲ. ಮತ್ತು ನಮ್ಮ ತಂದೆ ಏನು ಬೇಕಾದರೂ ಮಾಡ್ಕೋತಾರೆ, ಅದನ್ನ ಕಟ್ಕೊಂಡು ನಿಮ್ಗೇನಾಗಬೇಕು? ಅಯ್ಯೋ, ನೋಡಿದ್ರ ಸಾಹೇಬ್ರೆ, ನೋಡಿದ್ರ ನಿಮ್ ಜೊತೆನೆ ವಾದಕ್ಕೆ ನಿಂತಿದ್ದಾನೆ. ದೊಡ್ಡವ್ರಾಗಿ ನೀವು ಮುಂದೆ ಕೂತಿದ್ದೀರಾ, ನಿಮ್ ಮುಂದೆ ಗಂಟ್ಲೆತ್ ಮಾತಾಡ್ತಿದ್ದಾನೆ. ಇಂಥವ್ರಿಗೆಲ್ಲ ವಿದ್ಯಾರ್ಥಿ ವೇತನ ಕೊಡ್ಲೇಬಾರ್ದಾಗಿತ್ತು. ಆದ್ರೆ ನೀವು ಸಯಾಜಿ ಮಹಾರಾಜರು ಉದಾರ ಮನಸ್ಸಿನವರು, ಇಂಥ ವ್ಯಕ್ತಿಗೂ ವಿದ್ಯಾರ್ಥಿ ವೇತನ ಕೊಟ್ಬಿಟ್ರಿ. ಅದ್ರ ಪರಿಣಾಮ ನೋಡ್ತಿದಿರಲ್ಲ. ಇವನ ಅರ್ಹತೆ ನೋಡಿ, ಇವನ್ ಕೊಬ್ಬು ನೋಡಿ. ಆದ್ರೂ ನೀವು ಇವನ್ಗೆ ಅವಕಾಶದ ಮೇಲೆ ಅವಕಾಶ ಕೊಡ್ತಾನೆ ಇದ್ದೀರಲ್ಲ. ಇಂಥವ್ರು ಶಿಕ್ಷೆ ಆಗ್ಬೇಕು ಸಾಹೇಬ್ರೆ. ನಾನು ಹೀಗೆ ಹೇಳಿದ್ರೆ ನೀವೇನ್ ತಿಳ್ಕೊಬೋದು. ಆದ್ರೆ ಸತ್ಯ ಅಂದ್ರೆ ಈ ಭೀಮ್ರಾವ್ನ ಕಾರ್ಯ ಕೂಡ ಮಹಾರಾಜರ ಕಾನೂನು ವ್ಯವಸ್ಥೆನ ಪ್ರಶ್ನೆ ಮಾಡೋ ಥರ ಇದೆ. ನಿಮ್ಮ ಒಂದು ಮಾತನ್ನಾದ್ರೂ ಕೇಳ್ತಾನ ಈ ಭೀಮ್ರಾವ್? ನಿಮ್ ಮುಂದೆನೆ ನಿಮ್ ಕಾರ್ಯಾಲಯದಲ್ಲೇ ನಿಂತಿದ್ರು. ಇವನ್ ತಂದೆ ಇನ್ನೊಂದ್ಸಲ ಮದುವೆ ಆಗೋದನ್ನ ನೀವು ನೋಡ್ಬೇಕು ಅಂತಿದ್ರು. ನಿಮಗೆ ಎದುರುತ್ರ ಕೊಡ್ತಿದ್ದಾನೆ. ಇದಕ್ಕೆ ಇನ್ನೇನು ಹೇಳೋದು ಹೇಳಿ? ಸೈನಿಕರೇ,
ಇವನು ನೀವು ಒಟ್ಟಾರ ಕೇಳ್ಕೊಂಡು ನಡೀರಿ. ಇವನು ಆ ರಾಮ್ಜಿ ಮದ್ವೆ ನೋಡ್ಲಿ. ಮಂಚಯ್ಯಣ್ಣ, ಬಟ್ಟೆಗೆ ಇಸ್ತ್ರಿ ಆಗಿದ್ರೆ ಸ್ವಲ್ಪ ಬೇಗ ಕೊಡೋಣ. ನನ್ ಮದ್ವೆಗೆ ಸಿದ್ಧ ಆಗ್ಬೇಕಲ್ವಾ? ಅಯ್ಯೋ ಹಾ ಮುಗೀತು ಬೇಗ ಕೊಡೋಣ. ಅಯ್ಯೋ ಕಮಲ, ಅಯ್ಯೋ ನೀನು ತಯಾರಾಗೋದಲ್ವಾ? ನೀವೆಲ್ಲರೂ ತಯಾರಾಗ್ತಿದ್ದೀರಲ್ಲ, ಚೆನ್ನಾಗಿ ತಯಾರಾಗಿ. ನನಗ್ಯಾಕೆ ಹೇಳ್ತಿದ್ದೀರಾ ತಯಾರಾಗು ಅಂತ? ಅಯ್ಯೋ ಪಾಪದ ಹೆಂಗ್ಸು ಹೇಗ್ ತಯಾರಾಗ್ತಾಳೆ ಹೇಳಿ? ಯಾವ ಸೀರೆ ಉಟ್ಕೋಬೇಕು ಅಂತ ಹೇಳೋರು ಯಾರು ಇಲ್ವಲ್ಲ. ಗಂಡ ಓಡೋಗಿದ್ದಾನೆ, ಬದುಕಿದಾನೋ ಸತ್ತಿದಾನೋ ಅದು ಗೊತ್ತಿಲ್ಲ. ಈಗ ನೀವೇ ಹೇಳ್ರಪ್ಪ, ಯಾವ ಸೀರೆ ಉಟ್ಕೋಬೇಕು ಇವಳು ಅಂತ? ಬಣ್ಣದ ಸೀರೆನಾ ಅಥವಾ ಬಿಳಿದ? ಹೇಳ್ರಪ್ಪ. ಅದನ್ನ ನೀವು ನಿರ್ಧಾರ ಮಾಡೋ ಅಗತ್ಯ ಇಲ್ಲ. ಹೋಗಿ ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ. ನಡಿ ಕಮಲ. ಹೌದಲ್ವಾ? ಅದು ಸರಿನೇ. ನೋಡ್ರಪ್ಪ ಯಾರು ಮಾತಾಡ್ತಿದ್ದಾರೆ ಅಂತ. ಈಕೆಗೂ ಗಂಡನಿಂದ ಕಿಂಚಿತ್ ಸುಖ ಅನ್ನೋದು ಸಿಕ್ಕಿಲ್ಲ. ಅಯ್ಯೋ ಅದಕ್ಕೆ ಇವರಿಬ್ರು ಅಮ್ಮ ಮಗಳ ತರ ಇರೋದು. ಇಬ್ರು ಗಂಡನಿಂದ ನೋವು ಅನುಭವಿಸಿದವ್ರೆ ತಾನೆ. ಒಬ್ರಿಗೊಬ್ರು ಕಷ್ಟ ಸುಖ ಹಂಚ್ಕೋತಿದ್ದಾರೆ ಪಾಪ. ಇರ್ಲಿ ಬಿಡಿ, ತಗೊಳ್ಳಿ ನಿಮ್ ಬಟ್ಟೆ ತಗೋ. ಇದು ನಿನ್ ಬಟ್ಟೆ. ನಂಜುಂಡಣ್ಣ, ಇದು ನಿನ್ ಬಟ್ಟೆ. ರಮಾ, ಏ ರಮಾ, ಬೇಗ ಒಳಗಡೆ ಬಾಯಿಲಿ. ನನ್ ಸೀರೆ ಸರಿ ಇದೆಯಾ ಅಂತ ಒಂದ್ಸಲ ನೋಡು. ಸರಿ ಮಾಡು. ಇಲ್ಲಲ್ಲ, ಇಲ್ಲಿ ಸರಿ ಮಾಡು, ಕಾಲ್ ಹತ್ರ. ನೋಡ್ತಿರೋ, ಹೀಗೆ ಹುಚ್ಚಿ ತರ ಆಡ್ಕೊಂಡು ನಿನ್ನ ಜೀತಕ್ಕಿಟ್ಕೋತೀನಿ. ಏಯ್, ನಿನ್ ಗಂಡ ಎಲ್ಲಿ? ಹೊರಗಿದ್ದಾರೆ. ಹೊರಗೆ ಅಂದ್ರೆ ಎಲ್ಲಿ? ಮಂತ್ರಿಗಳು ಅವರನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಬಂಧಿಸಿ ಕರ್ಕೊಂಡು ಹೋಗಿದಾರಾ? ಅಂದ್ರೆ ನಿನ್ ಗಂಡನ್ ಮೇಲೆ ಗುಂಡು ಹಾರಿಸ್ತಾರೆ ಅಂತ ಹೇಳು. ವಿಧವೆ ಆಗೋಗ್ತೀಯ ನೀನು. ಅತ್ತೆ, ಅಪ್ಶಕುನ ಮಾತಾಡ್ಬೇಡಿ. ನಾನು ಹೀಗೆಲ್ಲ ಆಗ್ಬೋದು ಅಂತ ಹೇಳ್ತಿದ್ದೀನಷ್ಟೇ. ನೀನ್ ವಿಧವೆ ಆಗ್ಬೋದು, ಆದ್ರೆ ಚಿಂತೆ ಮಾಡ್ಬೇಡ. ನಾನ್ ನಿನ್ಗೆ ಬಿಳಿ ಸೀರೆ ಕೊಡಿಸ್ತೀನಿ. ಬಡವಳು ನೀನು, ದುಡ್ಡಿಲ್ಲ ಅನ್ಸತ್ತೆ ನಿನ್ ಹತ್ರ. ನಾನೇ ಕೊಡಿಸ್ತೀನಿ, ಸರಿನಾ? ಎಲ್ಲಿ ಹೋಗ್ತಿದ್ಯಾ? ನಂಗೆ ಅಲಂಕಾರ ಮಾಡು. ಅತ್ತೆ, ನೀವು ನನ್ ಕೈ ಬಿಡಿ, ನಾನು ಅಕ್ಕನ್ ಕಳಿಸ್ತೀನಿ. ಅವಳು ಯಾಕೆ ಬೇಕು? ನೀನೇ ನಂಗೆ ಅಲಂಕಾರ ಮಾಡ್ಬೇಕು. ಮತ್ತೆ ನಿನ್ ಗಂಡ ಕೆಟ್ಟವನು, ಅಪರಾಧಿ ಆಗಿದ್ದಾನೆ. ಅದಕ್ಕೆ ಅವನನ್ನ ಎಳ್ಕೊಂಡು ಹೋಗಿರೋದು. ಅಪರಾಧಿ ಆಗಿರೋದ್ರಿಂದ ಅಲ್ಲೇ ಎಲ್ಲಾದ್ರೂ ಗುಂಡು ಹೊಡೆದು ಸಾಯಿಸ್ಬಿಟ್ಟಿರ್ತಾರೆ. ಇವತ್ ಮುಗೀತು ಅವನ್ ಕತೆ. ಅತ್ತೆ, ನನ್ ಕೈ ಬಿಡಿ. ಆದ್ಯಲ್ಲೇ ನೀನು ವಿಧವೆ ಆದ್ರೇನಂತೆ ನೀನು. ನಂಗೆ ಅಲಂಕಾರ ಮಾಡು. ಅತ್ತೆ ನನ್ ಕೈ ಬಿಡಿ. ಅಲಂಕಾರ ಮಾಡು ನಂಗೆ. ಎಲ್ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ಅತ್ತೆ, ಹೋಗಕ್ ಬಿಡಿ ನನ್ನ. ನಂಗೆ ಅಲಂಕಾರ ಮಾಡು. ಈಗ ಕಳ್ತಿದ್ಯಾ ನೀನು? ನಿನ್ ಗಂಡ ಸತ್ಮೇಲಳು. ಗಂಡ ಸಾಯ್ಬೇಕು, ನೀನ್ ವಿಧವೆ ಆಗ್ಬೇಕು, ಆಮೇಲಳು. ಅದಕ್ ಮುಂಚೆ ನಂಗ್ ವಧು ತರ
ಅಲಂಕಾರ ಮಾಡು. ಅತ್ತೆ ಅತ್ತೆ ನನ್ ಕೈ ಬಿಡಿ ನೀವು. ಅಯ್ಯೋ ನನ್ನ ಸಿದ್ಧ ಮಾಡ್ಬಾ. ಅತ್ತೆ, ನಾನ್ ಬಿಡಲ್ಲ, ಅತ್ತೆ, ನನ್ ಕೈ ನಾನ್ ಬಿಡಲ್ಲ ಬಿಡಿ. ನಿನ್ನ. ಮೊದ್ಲು ನನ್ ಕೆಲ್ಸ ಮುಗ್ಸು, ಆಮೇಲೆ ಬಿಟ್ಬಿಡ್ತೀನಿ ನಿನ್ನ. ಅತ್ತೆ ಮೊದ್ಲು ನನ್ ಕೈ ಬಿಡಲ್ಲ. ಲಕ್ಷ್ಮಿ ಅಕ್ಕ, ಕರುಣಾ ಅಕ್ಕ, ಅಕ್ಕ ಅತ್ತೆ ಏನ್ ಮಾಡ್ತಿದ್ದೀರಾ ನೀವು? ಸೋಮಾರಿ ರಮಾ ನೀನು. ನಂಗ್ ಅಲಂಕಾರ ಮಾಡು ಅಂತ ಹೇಳಿದ್ರೆ ಹತ್ಕೊಂಡ್ ನಿಂತಿದ್ಯಾ? ಕೆಲ್ಸ ಮಾಡ್ಬಾ, ಅಲಂಕಾರ ಮಾಡು ನೀನು. ಕೈ ಬಿಡಿ ಅತ್ತೆ ರಮಂದು. ಅತ್ತೆ ಕೈ ಬಿಡಿ ರಮಂದು. ರಮಾ, ಅತ್ತೆ ರಮ ಯಾಕೆ ಅಳ್ತಿದ್ದಾಳೆ? ಹೇಳಿ ಅತ್ತೆ, ಯಾಕೆ ಅಳ್ತಿರೋದವಳು? ಏನಾಯ್ತು? ಇವಾಗ ನೀನ್ ಹೇಳು, ನಾನ್ ಯಾಕೆ ಅಳ್ತಿದ್ದೀನಿ ಅಂತ ಹೇಳು. ಹೇಳು, ಗೊತ್ತಿಲ್ಲ ಅಲ್ವಾ? ಹಾಗೆ ಅವಳು ಯಾಕೆ ಅಳ್ತಿದ್ದಾಳೆ ಅಂತ ಅವಳನ್ನೇ ಕೇಳು, ನನ್ನನ್ ಕೇಳ್ಬೇಡ. ಹೋಗು. ಈ ಹುಚ್ಚಿ ತರ ನಾಟಕ ಆಡೋದ್ರಲ್ಲಿ ಒಂಥರ ಖುಷಿ ಇದೆ. ಅಸ್ಲಿಗಲ್ಲೇನಾಯ್ತು ಹೇಳು ರಮ. ಏನಾಯ್ತು ಹೇಳು ರಮ. ಏನಾಯ್ತು? ಯಾಕೆ ಅಳ್ತಿದ್ಯಾ ಹೇಳು. ನಮ್ಮ ಹತ್ರ ಹೇಳಕ್ ಆಗದೆ ಇರೋ ಅಂಥದ್ದು ಅತ್ತೆ ಏನ್ ಹೇಳಿದ್ರು ನಿಂಗೆ? ಅಳ್ಬೇಡ ರಮ. ಅತ್ತೆ ಭೀಮ್ಬಾವನ್ ಬಗ್ಗೆ ಏನಾದ್ರೂ ಹೇಳಿದ್ರಾ? ಅಕ್ಕ ರಮ, ಸಮಾಧಾನ ಮಾಡ್ಕೋ ರಮ. ನೋಡಿದ್ರೆ ಅತ್ತೆ ಭೀಮ್ಬಾವನ್ ಬಗ್ಗೆನೇ ಏನೋ ಹೇಳಿರ್ತಾರೆ. ಆದ್ರೆ ರಮಾ, ಅತ್ತೆ ಏನು ಅಂತ ಗೊತ್ತೇ ಇದೆ ನಿಂಗೆ. ಅಲ್ದೆ ಈಗ ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ. ಅಳ್ಬೇಡ ರಮ. ಮತ್ತೆ ಅವ್ರ ಆಡೋ ಮಾತೆಲ್ಲ ಮನ್ಸಿಗೆ ತಗೋಬೇಡ. ಭೀಮ್ಬಾವ ಎಲ್ಲೇ ಇದ್ರು ಅವ್ರು ಚೆನ್ನಾಗೇ ಇರ್ತಾರೆ. ನೀನೇನು ಚಿಂತಿಸ್ಬೇಡ. ಇಲ್ಲಿ ನೋಡು, ಅಳ್ಬೇಡ ರಮ, ಸುಮ್ನಿರು. ರಮ, ಸಮಾಧಾನ ಮಾಡ್ಕೋ. ನಡಿ, ಕಣ್ಣೀರು ಒರೆಸ್ಕೋ. ನಡಿ. ರಮಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಮನೇಲಿ ಏನಾದ್ರೂ ಆಯ್ತಾ? ಹ? ಏಯ್ ರಮಾ, ಏನ್ ನಿನ್ ನಾಟಕ? ಜೀಜಾಬಾಯಿ ಮತ್ತೆ ಮದುವೆ ಆಗ್ತಾ ಇದ್ರೆ ನೀನು ಅಳೋದಿಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ, ಜೀಜಾಬಾಯಿ ಖುಷಿಯಾಗಿರೋದನ್ನ ಸಹಿಸ್ಕೊಳಕ್ ಆಗ್ಬೇಕಲ್ಲ ಇವರಿಗೆಲ್ಲ. ದೇವ್ರು ದೊಡ್ಡವನು ಹುಚ್ಚಿಡಿಸ್ದ ಜೀಜಾಬಾಯಿಗೆ. ಕೊನೆ ಪಕ್ಷ ಆ ನೆಪದಲ್ಲಾದ್ರೂ ಈಗ ಜೀಜಾಬಾಯಿ ಹೇಳಿದ ಮಾತನ್ನೆಲ್ಲ ಇವರೆಲ್ಲ ಕೇಳ್ತಿದಾರಲ್ಲ. ಯಾರಿಗ್ ಹುಚ್ಚಿಡ್ದಿರೋದು? ಯಾರಿಗೂ ಇಲ್ಲ, ಹಾಗೆ ಸುಮ್ಮನೆ ಹೇಳಿದಷ್ಟೇ. ಹೋಗ್ಲಿ ಬಿಡಿ. ನೋಡಿ ಹೇಳಿ, ಹೇಗ್ ಕಾಣಿಸ್ತಿದ್ದೀನಿ ನಾನು?
ಚೆನ್ನಾಗ್ ಕಾಣಿಸ್ತಾ ಇದ್ದೀನಾ? ಹೇಳ್ರಪ್ಪ, ನಾನ್ ಚೆನ್ನಾಗ್ ಕಾಣಿಸ್ತಾ ಇದ್ದೀನಿ ತಾನೆ? ಮದ್ವೆ ಹೆಣ್ಣಿನ ತರ ಕಾಣಿಸ್ತಾ ಇದ್ದೀನಲ್ವಾ? ಸರಿಯಾಗಿ ನೋಡ್ ಹೇಳಿ, ಹೇಗ್ ಕಾಣಿಸ್ತಾ ಇದ್ದೀನಿ? ಹಾ ಹಾ, ನೋಡ್ ಹೇಳಿ. ಹಾ ಹಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಜೀಜಾಬಾಯಿ. ವಾ, ಹೌದೌದು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೌದು ಜೀಜಾಬಾಯಿ, ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹೌದು, ನನ್ ಮದ್ವೆ ಆಗೋರೆಲ್ಲಿ? ನನ್ನನ್ನ ಮದ್ವೆ ಆಗೋರೆಲ್ಲಿ? ವರನ್ ಕರ್ಕೊಂಡ್ ಬನ್ನಿ ಬೇಗ, ವರನ್ ಕರ್ಕೊಂಡ್ ಬನ್ನಿ. ನನ್ನ ಮದ್ವೆ ಆಗೋ ಗಂಡೆಲ್ಲಿ? ಕರ್ಕೊಂಡ್ ಬನ್ನಿ ಬೇಗ. ನನ್ನ ಮದ್ವೆ ಆಗೋ ಗಂಡ ಎಲ್ಲಿ? ಎಲ್ಲಿ ಅವರು? ಎಲ್ಲಿ ನನ್ ವರ? ಹೋಗಿ ವರನ್ ಕರ್ಕೊಂಡ್ ಬನ್ನಿ, ಹೋಗಿ ಹೋಗಿ ಬೇಗ. ನನ್ನ ಮದ್ವೆ ಆಗೋ ಗಂಡೆಲ್ಲಿ? ಜಿಜಾಬಾಯ್, ಇನ್ನು ಎಷ್ಟು ಕೆಳಗೆ ಇಳಿತೀಯ ನೀನು? ಸಾಕು. ರಾಮ್ಜಿ, ಹೊರಗಡೆ ಜೀಜಾಬಾಯಿ ಕರೀತಾ ಇದ್ದಾಳೆ. ಮೀರಾ, ನಿನಗೆ ಸಾಕಷ್ಟು ಗಿಡಮೂಲಿಕೆ ಗೊತ್ತಿರ್ಬೇಕಲ್ವಾ? ಯಾವುದಾದ್ರಿದ್ರೆ ಹೇಳು. ನನಗೆ ಸಾಕಾಗಿದೆ ಈ ಜೀವನ. ಇದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ ನನಗೆ.